ಕೌಟುಂಬಿಕ ಕಲಹಕ್ಕೆ ಪೋಷಕ ನಟಿ ವಿದ್ಯಾ ಬಲಿಯಾಗಿದ್ದಾರೆ ಎನ್ನಲಾಗ್ತಿದೆ. ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯನ್ನೇ ಕೊಂದ ಪತಿ ಎನ್ನಲಾಗ್ತಾ ಇದೆ. ಟಿ ನರಸೀಪುರ ತಾಲೂಕು ತುರಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪತಿಯೇ ಪತ್ನಿಯನ್ನ ಕೊಲೆ ಮಾಡಿದ್ರು ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಪತಿ ನಂದೀಶ್ ಮೇಲೆ ಈಗ ಈ ಆರೋಪ ಬಂದಿದೆ. ನಟಿ ವಿದ್ಯಾ ಹತ್ಯೆ ಆಗಿದೆ. ಹತ್ಯೆ ಮಾಡಿರುವಂತದ್ದು ಅವರ ಪತಿಯೇ ಅಂತ ಹೇಳಲಾಗ್ತಾ ಇದೆ. ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ವಿದ್ಯಾ ನಟಿಸಿದ್ರು. ಅದೇ ರೀತಿಯಾಗಿ ಸಿನಿಮಾಗಳಲ್ಲಿ ಮತ್ತೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಟನೆ ಮಾಡಿದ್ರು. ಬಜರಂಗಿ, ಅಜಿತ್, ವೇದ, ಜೈ ಮಾರುತಿ 800 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ವಿದ್ಯಾ ನಟಿಸಿದ್ರು. ಆದರೆ ಈಗ ಹತ್ಯೆ ಆಗಿದ್ದಾರೆ. ಮೈಸೂರು ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಮಾಡ್ತಾ ಇದ್ರು ವಿದ್ಯಾ. ಇಬ್ಬರು ಹೆಣ್ಣು ಮಕ್ಕಳ ಸುಂದರ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿತ್ತಂತೆ. ಕಳೆದ ರಾತ್ರಿ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿ ಆ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥ ಆರೋಪ ಪತಿ ನಂದೀಶ್ ಅವರ ಮೇಲೆ ಬಂದಿದೆ. ಏನೋ ನಡೀತದೆ, ನನಗೆ ಯಾರು ಕಾಂಟ್ಯಾಕ್ಟು ಇಲ್ಲ, ನಾನು ಯಾರು ಫೋನ್ ನಂಬರು ಇಲ್ಲ, ಮನೆ ಜಗ ತಿಳ್ಕೊಂಡೈತಂತೆ, ಸೌಂಡ್ ಇಲ್ಲ ಅಂದ್ಬಿಟ್ಟು ಬೆಳಗಿನ ಜಾವ ಸುಮ್ಮನೆ ವಿಚಾರ ಗೊತ್ತಾಗಿ ಇವನು ಊರಿಗೆ ಬಂದಿರೋದು. ನಾನು ರೋಡಿನ ಕೆಳಗಲ ಮನೆಯವನು. ನಾನು ಅಪ್ಪ ವಿದ್ಯಾವಂತ ಅಲ್ಲ, ಪಾಪದವನು ಅನ್ಕೊಂಡೆ ಕಣಪ್ಪ. ಅವನು ವಿದ್ಯಾವಂತ ಅಲ್ಲ, ನನ್ನ ಮಗಳಿಗೆ ಯಾವ ಅವನು ವಿದ್ಯಾವಂತ ಅಡ್ಜಸ್ಟ್ ಮಕ್ಳಿಗೆ ತಂದೆ ಆಗಿರ್ತಾನೆ ನಾವು ಇಲ್ಲ ನೀವು ಹೇಳಿದಾಗ ಅವರು ಸ್ವಲ್ಪ ತಾಳ್ಮೆಗೆ ಬೆಳಿಗ್ಗೆ ಯಾರು ಬಂದಾಗ ಕರ್ಕೊಂಡ್ರು ಏನಾದ್ರು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟೇನೆ ಅವರು ರಾತ್ರಿ ಹೋಗೋಣ ಅಂತಂದ್ರೆ ನಾನು ಬೆಳಗ್ಗೆ ಹೋಗೋಣ ಬಿಡಕ್ಕ ಅಂತಂದೆ. ಕೇಳಲಿಲ್ಲ ಅವರು. ಹೋಗ್ಲೇಬೇಕು ಅಂದ್ಬಿಟ್ಟು ಡ್ರೈವರ್ಗೆ ಹೇಳಿದೀನಿ ಹೋಗೋಣ ಅಂತಂದಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ, ಅಕ್ಕ ಒಬ್ಳೆ ಹೋಗ್ಬೇಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಜೊತೆಲಿ ಹೋದೆ ಸರ್. ಹೋದ್ಮೇಲೆ ಅಲ್ಲಿ ಮನೆಗೆ ತಲುಪಿದ್ಮೇಲೆ ಗಂಡ ಇವ್ರು ಬಂದು ಬಾಕ್ಲು ತೆಗೆದ್ರು, ಬಾಕ್ಲು ತಟ್ಟಿದ್ವಿ, ಬಾಕ್ಲು ತೆಗೆದ್ರು. ಅವರು ದಿವಾನ್ ಕಟ್ ಮೇಲೆ ಕೂತ್ಕೊಂಡ್ರು, ಇವ್ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದ. ಆಮೇಲೆ ಅವರು ನನಗೆ ಮೊಬೈಲ್ ಕೊಟ್ಟರು, ವಿಡಿಯೋ ಮಾಡು ಅಂತ. ಅರ್ಧ ತನಕ ವಿಡಿಯೋ ಇದೆ ಸರ್. ಅದು ಪೊಲೀಸ್ ಸ್ಟೇಷನಲ್ಲಿ ಇದೆ, ಅವ್ರು ಸೀಸ್ ಮಾಡಿದ್ದಾರೆ ಮೊಬೈಲ್ನ. ಆಮೇಲೆ ಅವನು ಹೀಗೆ ಜುಟ್ಟು ಪೂರ್ತಿ ಹಿಡಿದ್ಬಿಟ್ಟು ಒಳಗೆ ಎಳ್ಕೊಂಡು ಹೋಗಿ ಪ್ರೀ ಪ್ಲಾನ್ ಮಾಡಿದ್ರು. ಸುತ್ತಿಗೆ ರೆಡಿ ಆಗಿತ್ತು. ಅವರಮ್ಮ, ಅವರಪ್ಪ, ಅವನು 3 ಜನ ಸೇರಿ ಅವರಪ್ಪ ಮೂಕ ಪ್ರೇಕ್ಷಕ. ಅವರಪ್ಪ ಏನು ಬರ್ಲಿಲ್ಲ. ಹೊಡೆದಿದ ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಈಚೆ ಬಂದು ಕೂತ್ಕೊಂಡ್ಬಿಟ್ರು. ವೈಮನಸ್ಸು ಇತ್ತು. ಹೀಗೆ ಅವನೇನು ಕೆಲಸ ಮಾಡಲ್ಲ ಮಟ್ಟಲ್ಲ ಆ ರೀತಿ. ಇದರಲ್ಲಿ ಕೇಸು ನಡೀತಾ ಇತ್ತು. ಆಸ್ತಿ ವಿಚಾರವಾಗಿ ನಡೀತಾ ಇತ್ತು. ಮತ್ತೆ ಡೈವೋರ್ಸ್ ಪಿಟಿಷನ್ ನಡೀತಾ ಇತ್ತು. ಡೈವೋರ್ಸ್ ಪಿಟಿಷನ್ ಆದ್ಮೇಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡಿದ್ದಂಥ ಒಬ್ಬ ಹೆಣ್ಮಗಳು ಇವತ್ತು ಬೆಳಗಿನ ಜಾವ ನಮಗೆಲ್ರಿಗೂ ಮಾಹಿತಿ ಬಂದಾಗ ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಬೇಜಾರಾಯಿತು. ಇದು ನಿಜ ಅಲ್ಲ ಅನ್ನೋಂಥದ್ದು. ಅವರು ಇವನು ನೀನು ಹಾದ್ರ ಕೊಟ್ಟಿದ್ದೀಯ ಅನ್ನೆಲ್ಲ ಕೇಳಕ್ ಹೋದ್ರು. ಇಲ್ಲಿ ಅಮ್ಮ ಬಂದ್ರಲ್ಲ ಈಗ ಭಾಗ್ಯಮ್ಮ ಅಂದ್ಬಿಟ್ಟು ಹೋಗ್ತಿದಂಗ್ಲೆ ಏನಾಯ್ತಂತೆ ಅಲ್ಲಿ ಹೋಯ್ತಿದಂಗೆನೆ ನಮ್ಮ ಮಗಳನ್ನು ಆ ಭಾಗ್ಯಮ್ಮ ಅನ್ನೋರ್ನು ಎಳ್ಕೊಂಡು ಲಾಕ್ ಮಾಡ್ಕೊಬಿಟ್ರಂತೆ. ಒಂದ್ ಕೈ ಹಿಂಗ್ ತಿರ್ಚಿ ಹಿಂದಕ್ಕೆ ಇಟ್ಕೊಂಡು ಅದೇನೋ ಅವ್ರು ಹೇಳ್ತಾರೆ. ಅಲ್ಲಿ ವಿಚಾರ ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ನನಗೆ ಹೇಳ್ತಾರೆ. ಹೋಯ್ತಿದಂಗೆನೆ ನನ್ನೊಂದು ಅವ್ರದ್ದೊಂದು ಕೈ ಹಿಡ್ಕೊಂಡ್ರು ಕಣವ, ಮನೆ ಲಾಕ್ ಮಾಡ್ಕೊಬಿಟ್ರು. ನಮ್ಮ 2 ಹಳ್ಳು ಸೇರಿಸ್ಕೊಂಡು ಡ್ರೈವರ್ ಹೋಗಿದ್ರು ಒಬ್ರು ಜೊತೆ, ಅವ್ರ ಜೊತೆಗೆ ನಮ್ಮ ಮಗಳೊಬ್ರೆ. ನಾನು ನಾಳೆ ಹೋಗೋಣ ಕಣವ ಜೊತೆಲಿ ಅಂದೆ ಕಣಪ್ಪ. ಡ್ರೈವರು ಒಬ್ರು ಕೋರ್ಟಲ್ಲಿ ಟೈಪಿಸ್ಟ್ ಮಾಡ್ತಾರೆ ಅಷ್ಟೇನೋ ಅಂತ, ಅವ್ರೊಬ್ರು ಭಾಗ್ಯಮ್ಮ ಅಂತ. ಅಯ್ಯೋ ಅದ್ನೇ ನಾನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಇರ್ಬೋದು, ಮತ್ತೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ಒಂದಷ್ಟು ನಾಯಕಿಯರು ಇರ್ಬೋದು, ಒಂದಷ್ಟು ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇರುವಂತದ್ದು ಪತಿಯೇ ಕೊಲೆ ಮಾಡಿರುವಂತದ್ದು ಅಂತ. ಏನ್ ಆರೋಪ ಇದು, ಏನಾಯ್ತು, ಹೇಗಾಯ್ತು ಅಂತ? ಪುನೀತ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಈಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಪತಿ ನಂದೀಶ್ ಹತ್ಯೆ ಮಾಡಿದ್ದಾರೆ ಅನ್ನುವಂತ ಆರೋಪ ಅವರ
ತಾಯಿ ಅಂದರೆ ವಿದ್ಯಾ ಅವರ ತಾಯಿ ಕೂಡ ಅದನ್ನೇ ಆರೋಪಿಸ್ತಾ ಇರುವಂಥದ್ದು, ಮತ್ತು ಕೆಲವರು ಕೂಡ ಅವರ ಆಪ್ತರು ಅದನ್ನೇ ಹೇಳ್ತಾ ಇರುವಂಥದ್ದು. ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ವೈಮನಸ್ಸು ಇತ್ತು, ಜಗಳ ಆಡ್ತಾ ಇದ್ರು ಆಗಾಗ. ಆದರೆ ಈ ಜಗಳ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ತನಿಖೆ ನಡೆಸಿದ ಬಳಿಕ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಿದೆ. ಕೊಲೆ ಆಯಿತೋ ಏನು, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಬೇಕಾಗುತ್ತೆ. ಮೈಸೂರಿನ ಶ್ರೀರಾಮ್ಪುರದ ನಿವಾಸಿಯಾಗಿದ್ರು ವಿದ್ಯಾ, ಅಂದರೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಪೋಷಕ ನಟಿಯಾಗಿ. ಅದೇ ರೀತಿಯಾಗಿ ಇವರ ಪತಿ ಏನಿದ್ದಾರೆ ನಂದೀಶ್, ಅವರು ತುರಗನೂರು ಅಂದರೆ ಬನ್ನೂರಿನವರಾಗಿದ್ದರು, ಮೈಸೂರು ಜಿಲ್ಲೆಯವರೇ. ಇಬ್ಬರು ಕೂಡ ವಿವಾಹವಾಗಿದ್ದರು, ಕುಟುಂಬ ಸುಂದರವಾದಂಥ ಕುಟುಂಬ ಕೂಡ ಇತ್ತು. ಅವರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತಂತೆ. ಈ ಜಗಳ ಏನಿದೆ ಅಂದರೆ ನಂದೀಶ್ ಅವರ ಮನೆಯಲ್ಲಿ ಜಗಳ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನಂದೀಶ್ ಅವರು ಹೀಗೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳೋದಕ್ಕೆ ಸಿಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ವಿದ್ಯಾ, ಅದೇ ರೀತಿಯಾಗಿ ಪೋಷಕ ನಟಿಯಾಗಿದ್ರು, ಇನ್ನೂ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ಈಗ ಅವರ ಹತ್ಯೆ ಆಗಿದೆ. ಈಗ ಪುನೀತ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪುನೀತ್, ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತಿ ಏನಿದ್ದಾರೆ ವಿದ್ಯಾ ಅವರ ಪತಿ ನಂದೀಶ್ ಅವರ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಪ್ರಕರಣದ ಬಗ್ಗೆ. ಸೌಖ್ಯ, ಇದು ಏನು ಕೌಟುಂಬಿಕ ಕಲಹ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರು ಘಟನೆ ನಡೆದಿರತಕ್ಕಂಥದ್ದು. ಏನು 2018ರಲ್ಲಿ ಈಕೆ ಏನು ವಿದ್ಯಾ ಏನಿದ್ದಾರೆ ಇವರು ಒಂದಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳು ಕೂಡ ನಟಿಸಿದ್ರು. ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಂತವ್ರು. ಮೈಸೂರು ನಗರ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇನ್ನ ಈ ಒಂದು ಕುಟುಂಬದಲ್ಲಿ ಏನೋ ಆಗಾಗ ಗಂಡ ಹೆಂಡತಿ ಏನೋ ಜಗಳ ಆಗ್ತಾ ಇರುತ್ತೆ, ಮಾತಿನ ವಾಗ್ವಾದಗಳಾಗ್ತಾ ಇರ್ತವೆ. ಜೊತೆಗೆ ಮಧ್ಯದಲ್ಲಿ ಒಮ್ಮೆ ಇಬ್ಬರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ವಿಚ್ಛೇದನಕ್ಕೂ ಕೂಡ ಮುಂದಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಿರಿಯರೆಲ್ಲರೂ ಅವರು ಬುದ್ಧಿವಾದಗಳನ್ನ ಹೇಳಿ ಆ ವಿಷಯ ಆಗದ ರೀತಿ ನೋಡ್ಕೊಂಡಿರ್ತಾರೆ. ಆದ್ರೆ ಮತ್ತೆ ಅದೇ ರೀತಿಯಾದಂತಹ ಒಂದು ಗಲಾಟೆ ಅವರ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥದ್ದು. ಏನು 2018ರಲ್ಲಿ ವಿದ್ಯಾ ಎಂಬುವರನ್ನ ಟಿ ನರಸೀಪುರ ತಾಲೂಕಿನ ತುರುಗನೂರು ಏನಿದೆ ಆ ಒಂದು ಗ್ರಾಮಕ್ಕೆ ಮದುವೆಯನ್ನ ಮಾಡಿಕೊಡ್ಲಾಗಿರುತ್ತೆ. ಹೊಸರಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ, ಇಬ್ಬರು ಮಕ್ಕಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಇವರು ಹೆಚ್ಚಿನದಾಗಿ ಏನು ಗಂಡ ಹೆಂಡತಿಯರ ನಡುವೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತ ಒಂದು ಹಿನ್ನೆಲೆಯಲ್ಲಿ ಆಗಾಗ ಜಗಳಗಳಾಗ್ತಾ ಇತ್ತು. ಇದು ರಾತ್ರಿ ವಿಕೋಪಕ್ಕೆ ತಿರುಗಿರ್ತಕ್ಕಂಥದ್ದು. ಅವರು ಏನು ತವರು ಮನೆ ಆಗಿರುವಂತಹ ಶ್ರೀರಾಮ್ಪುರದಲ್ಲಿ ವಿದ್ಯಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಗಂಡ ಏನು ದೂರವಾಣಿಯ ಮುಖಾಂತರ ಮಾತಿನ ವಾಗ್ವಾದವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ತನ್ನ ಸ್ನೇಹಿತೆಯ ಒಟ್ಟಿಗೆ ಇವರು ವಿದ್ಯಾ ಅವರ ಪತಿಯ ಊರಿಗೆ ತೆರಳುತ್ತಾರೆ. ಅಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಸುತ್ತಿಗೆಯಿಂದ ಆತ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು ಘಟನೆ ಪತಿಯ ಊರಾಗಿರುವಂತಹ ತುರುಗೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಪತಿ ಆಗಾಗ ಕುಟುಂಬದಲ್ಲಿ ಗಲಾಟೆಯನ್ನ ಮಾಡ್ತಿದ್ದ ಅಂತ ಹೇಳಿ ವಿದ್ಯಾ ಅವರ ಪೋಷಕರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾರೆ. ಜೊತೆಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ಲಿಕ್ತಾ ಇರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.